ಈ ವೆದರ್ಗೆ ಪರ್ಫೆಕ್ಟಾಗಿ ನೀವೇನಾದರೂ ಸ್ವೀಟ್ನ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಥವಾ ದೀಪಾವಳಿ ಹಬ್ಬಕ್ಕೆ ಏನಾದರೂ ಸ್ವೀಟ್ನ ಮಾಡ್ಬೇಕು ಅಂದ್ಕೊಂಡಿದ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ಹೆಲ್ದಿಯಾಗಿರುವಂಥ ಸಾಬುದಾನ ಸ್ವೀಟ್ನ ಒಂದು ಸಲ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ನೀವು ನಾನಾ ಥರದ ಉಂಡೆಗಳನ್ನು ಅಥವಾ ಸ್ವೀಟ್ಸ್ಗಳನ್ನು ತಿಂದಿರ್ತೀರ, ಮತ್ತು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮಖಾನ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಪೀನಟ್ಸ್ ಹಾಗೂ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮಿ ಹಾಗೂ 1 ಕಪ್ ಆಗುವಷ್ಟು ಸಾಬುದಾನ ಅಂದರೆ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆಯೋ ನೀವು ಅದನ್ನು ತೊಗೊಳ್ಬೋದು. ಸೊ ನಾನು ಬಂದುಬಿಟ್ಟು ಇಲ್ಲಿ ಚಿಕ್ಕದಾಗಿರುವಂಥ ಸಾಬುದಾನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೆ ಅದು ಕೂಡ ನೀವು ತೊಗೊಳ್ಬೋದು. ಸೊ ನಾನಿಲ್ಲಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಖನ ಸ್ಮ್ಯಾಶ್ ಮಾಡಿದರೆ ಸ್ಮ್ಯಾಶ್ ಆಗಿರಬೇಕು, ಅಷ್ಟು ಚೆನ್ನಾಗಿ ಅದು ರೋಸ್ಟ್ ಆಗಿರಬೇಕು. ರೋಸ್ಟ್ ಆದಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ, ಯಾಕೆಂದರೆ ಸಾಬುದಾನ ಕಲರ್ಸ್ ಎಲ್ಲ ಫುಲ್ ವೈಟ್ ಆಗಿಬಿಡುತ್ತೆ. ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಒಂದು ಪ್ಲೇಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಿಮಗೇನಾದರೂ ಬೇಕಿದ್ದರೆ ನೀವು ಎಕ್ಸ್ಟ್ರಾ ಕೂಡ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು, ವಾಲ್ನಟ್, ಗೋಡಂಬಿ, ದ್ರಾಕ್ಷಿ. ಬಟ್ ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗಿರಲಿ ಅಂತೇಳಿ ಪೀನಟ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಇದು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಿ. ನೆಕ್ಸ್ಟ್ ಅದನ್ನು ಸೈಡಲ್ಲಿಟ್ಟು ಈಗ ಒಂದು ಪ್ಯಾನ್ಗೆ ನಾನು 2 ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಳ್ಬೇಕು. ಸೊ ನೀವೇನಾದರೂ ಅಕಸ್ಮಾತ್ ಹಾಲನ್ನ ಕಾಯಿಸಿ ಇಟ್ಟಿರ್ತೀರ ಅಂದರೆ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡಿರ್ಬೋದು. ಸೊ ನಾನೇ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡು ಆಲ್ರೆಡಿ ಚೆನ್ನಾಗಿ ಕಾಯಿಸಿ ಇಟ್ಟಿದ್ದೆ. ಸೊ ಅದನ್ನೇ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕೆನೆ ಕೂಡ ಬಂದಿದೆ, ಪರವಾಗಿಲ್ಲ. ಸೊ ಸಾಧ್ಯ ಆದಷ್ಟು ನೀವು ಕೂಡ ಗಟ್ಟಿ ಹಾಲನ್ನೇ ತೊಗೊಳ್ಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸುತ್ತಲೂ ನೊರೆ ಬರೋ ತನಕ ನೀವು ಚೆನ್ನಾಗಿ ಹಾಲನ್ನ ಬಾಯ್ಲ್ ಮಾಡ್ಕೊಳ್ಬೇಕು. ಹಾಲನ್ನು ಹಾಕಿ ಬೇಗ ಇಂದಲೇ ನೀವು ಸಕ್ಕರೆನ ಹಾಕೋದು ಬೇಡ. ಸ್ವಲ್ಪ ಸುತ್ತಲೂ ನೊರೆ ಬಂದಮೇಲೆ ನಾನೀಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸಕ್ಕರೆಯನ್ನು ಹಾಕಿ ಒಂದು 20% ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೋ ಅಷ್ಟು ಟೇಸ್ಟಾಗಿ ಕೂಡ ಸ್ವೀಟ್ ರೆಡಿ ಆಗುತ್ತೆ. ಸೊ ಇದು ಕೂಡ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಹಾಲನ್ನ ಬಾಯ್ಲ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಸೈಡಲ್ಲಿಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಕಂಪ್ಲೀಟಾಗಿ ಕೂಲಾಗಿರುವಂಥ ಸಬ್ಬಕ್ಕಿನ ತೊಗೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ತರಿ ಬೇಡ, ತುಂಬಾ ಸ್ಮೂತಿಯಾಗಿರಬೇಕು ಪೌಡರು. ಸೊ ನೋಡಿ, ಈ ಥರ ತುಂಬ ಸ್ಮೂತಿಯಾಗಿರಲಿ, ಆಗ ಮಾತ್ರ ನಿಮಗೆ ತುಂಬ ಟೇಸ್ಟಿಯಾಗಿ ಸ್ವೀಟ್ ಸೂಪರಾಗಿ ಬರುತ್ತೆ. ಸೊ ಈಗ ನಾನೀಗ ಇದನ್ನು ಸೈಡಲ್ಲಿ ಇಟ್ಟಿರ್ತಿದ್ದೀನಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ದೀಪಾವಳಿ ಹಬ್ಬಕ್ಕೆ ಸ್ಪೆಷಲಾಗಿ ಸ್ವೀಟ್ನ ಮಾಡ್ಬೇಕು ಅಂದ್ಕೊಂಡಿದ್ರೆ ಸಬ್ಬಕ್ಕಿಯಲ್ಲಿ ಈ ಸ್ವೀಟ್ನ ಒಂದು ಸಲ ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಕೂಡ ಬರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಬ್ಬಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು 2 ಟೇಬಲ್ ಸ್ಪೂನ್ಗಿಂತ ಜಾಸ್ತಿ ತುಪ್ಪ ಇದ್ದರೆ ಪರವಾಗಿಲ್ಲ, ಹಾಕಿ, ಇನ್ನೂ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವೀಟ್ ತಿನ್ನುವಾಗ. ಸೊ ಈಗ ನಾನು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೋಡಿ, ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಸಾಫ್ಟಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಅದು ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೀವು ಯಾವ ಥರ ಮಿಕ್ಸ್ ಮಾಡ್ತೀರೋ ಅದೇ ಥರ ಕಲರ್ ನೋಡಿ. ಇದು ಕಂಪ್ಲೀಟಾಗಿ ಈಗ ಒಂದು 5 ಮಿನಿಟ್ಸ್ ಆದಮೇಲೆ ಈ ಥರ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಸೊ ಇಷ್ಟಾದರೆ ಸಾಕು, ಸಾಬುದಾನ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಸೊ ನಾವು ಆಲ್ರೆಡಿ ಏನಾಗಲೇ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ವ ಮಿಲ್ಕ್, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ಗ್ಯಾಸನ್ನು ನೀವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಡಿ, ಸ್ವಲ್ಪನೇ ಹಾಕ್ಕೊಳ್ಬೇಕು ಫಸ್ಟಿಗೆ. ಅದು ಕರೆಕ್ಟಾಗಿ ಆಯಿತು ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಕೂಡ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೋಡಿ, ಇದು ತುಂಬಾ ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಎಕ್ಸಾಂಪಲ್ ಯಾವ ಥರ ಅಂದರೆ ಸೂಜಿ ರವದಲ್ಲಿ ಬಿಸಿ ನೀರನ್ನು ಹಾಕಿದಾಗ ಅದು ಯಾವ ಥರ ಗಟ್ಟಿಯಾಗುತ್ತೋ, ಸೊ ಅದೇ ರೀತಿ ಇದು ಕೂಡ ಸಾಬುದಾನ ಪೌಡರ್ಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದರೆ ಸಾಕು, ತುಂಬಾ ಗಟ್ಟಿಯಾಗಿಬಿಡುತ್ತೆ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು ಇದಕ್ಕೆ ಬಾದಾಮಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿಯನ್ನು ಹಾಕಿ ಒಂದು 2 ನಿಮಿಷ ಆದಮೇಲೆ ಇದು ಸ್ವೀಟ್ ಮಾಡೋ ಹದಕ್ಕೆ ಬಂದರೆ ಸಾಕು. ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ ಸ್ವೀಟ್ ಮಾಡೋ ಹದಕ್ಕೆ ಬಂದಿದ್ದೇನೋ ಇಲ್ವೋ ಅಂತ. ಸೊ ನೋಡಿ, ಈಗ ಕಂಪ್ಲೀಟಾಗಿ ಸ್ವೀಟ್ ಮಾಡೋ ಹದಕ್ಕೆ ಬಂದಿದೆ. ಗ್ಯಾಸನ್ನು ಆಫ್ ಮಾಡಿಕೊಂಡು ನಾನು ಒಂದು ಟ್ರೈಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಪ್ಲೇಟ್ಗಾದರೂ ಹಾಕ್ಕೊಳ್ಬೋದು. ಸೊ ನಾನೀಗ ಒಂದು ಟ್ರೈಗೆ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು. ನಮ್ಮ ಕೈ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು ಸ್ವೀಟ್. ನೀವು ಕೈಲಿಂದನೇ ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿದರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಿಮಗೆ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನಿಮಗೆ ಈ ಟ್ರೈಯಲ್ಲೇ ಹಾಕಿ ಸ್ವೀಟ್ ಬೇಡ ಅನ್ನೋರು
ಉಂಡೆ ಕೂಡ ಮಾಡ್ಕೊಳ್ಬೋದು. ಬಟ್ ಸ್ವಲ್ಪ ಡಿಫ್ರೆನ್ಸ್ ಆಗಿರಲಿ ಅಂತೇಳಿ ನಾನೀಗ ಟ್ರೈ ಒಳಗಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಥರನೇ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ತೆಳುವಾಗಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಈ ಥರ ತುಂಬ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಶೇಪ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಸ್ವಲ್ಪ ಮೇಲೆ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಕುಂಬಳಕಾಯಿ ಬೀಜದಿದು. ಸೊ ಈಗ ನಿಮಗೆ ಬೇಕಿದ್ರೆ ನೀವು ಗೋಡಂಬಿ ಬಾದಾಮಿ ಕೂಡ ಹಾಕ್ಕೊಳ್ಬೋದು. ನಂತರ ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಗಸಗಸೆನ ಹಾಕಿ ಸ್ವೀಟ್ನ ಒಂದು 10 ಮಿನಿಟ್ಸ್ ಬಿಡಿ ಅಷ್ಟೇ. 10 ಮಿನಿಟ್ಸ್ ಆದಮೇಲೆ ಈ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನಿಮಗೆ ದೀಪಾವಳಿ ಹಬ್ಬಕ್ಕೆ ಈ ಸಾಬುದಾನ ಸ್ವೀಟ್ನ ತುಂಬಾ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ಮಾಡ್ಬೋದು. ಸೊ ನೀವು ಫ್ರೀ ಟೈಮಲ್ಲಿದ್ದರೆ ಖಂಡಿತವಾಗ್ಲೂ ಈ ಸ್ವೀಟ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವೇನಾದರೂ ಕಡಲೆಕಾಯಿದು ಅಥವಾ ಬಾದಾಮಿ ಮಖಾನ ಈ ಥರ ಸ್ವೀಟ್ಸ್ನ ತಿಂದಿರ್ತಾರ, ಬಟ್ ಸಾಬುದಾನ ಸ್ವೀಟ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಫ್ರೀ ಇದ್ದಾಗ ಒನ್ ಟೈಮ್ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ನನ್ನ ಹೊಸ ವೀಡಿಯೋಗಳಿಗೆ ನೀವು ಸದಾ ಕಾಯ್ತರಿ, ಹಾಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.